ಸೂರ್ಯ ಕಿರಣ್ ತಂಡದಲ್ಲಿ ಕನ್ನಡದವರು ಇದ್ದಾರೆ ಅನ್ನೋದು ಕರ್ನಾಟಕಕ್ಕೂ ಹೆಮ್ಮೆ, ಕನ್ನಡಿಗರಿಗೂ ಹೆಮ್ಮೆ. ಆ ಕನ್ನಡಿಗನ ಜೊತೆ ನಾನು ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ನೀವೇ ಮಾಡಿ ಸರ್. ನಮಸ್ಕಾರ. ನಾನು ವಿಂಗ್ ಕಮಾಂಡರ್ ಅರ್ಜುನ್ ಕೆ ಪಟೇಲ್, ಸೂರ್ಯಕಿರಣ್ 5, ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮಲ್ಲಿದ್ದೀನಿ. ಜುಲೈ 23ಇಂದ ನಾನು ಈ ಟೀಮಲ್ಲಿದ್ದೀನಿ. ಸರ್, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಂದ್ರೆ ಕನ್ನಡದವರೇ ಆಗಿರಬೇಕು. ಯಾವ ಊರು ಸರ್? ನಮ್ಮೂರು ಬೆಂಗಳೂರೇ. ನಮ್ಮ ಮನೆ ಬೆಂಗಳೂರು, ಬಾರ್ನ್ ಆ್ಯಂಡ್ ಬ್ರಾಟಪ್ ಇನ್ ಬೆಂಗಳೂರು, ನಂದಿದುರ್ಗ ರೋಡ್, ಜೈಮಾಲಲ್ಲಿ. ಓಕೆ, ಇಲ್ಲಿಂದ ತುಂಬ ದೂರ ಏನಿಲ್ಲ. ಚಿಕ್ಕ ವಯಸ್ಸಲ್ಲಿ ನಿಮಗೆ ಈ ಪೈಲಟ್ ಆಗಬೇಕು, ನಾನು ಏರ್ಫೋರ್ಸಲ್ಲಿ ಇರಬೇಕು ಅನ್ನೋ ಕನಸಿತ್ತಾ ಅಥವಾ ಅಚಾನಕ್ಕಾಗಿ ಆಯಿತಾ? ಇಲ್ಲ ಸರ್, ಚಿಕ್ಕವನಿಂದ ನಾನು ಫೈಟರ್ ಪ್ಲೇನ್ ಓಡಿಸ್ಬೇಕು ಅಂತ ಆಸೆ ಇತ್ತು. ಆಮೇಲೆ ದೊಡ್ಡವನು ಆಗ್ತಾ ಗೊತ್ತಾಯಿತು ಫೈಟರ್ ಪ್ಲೇನ್ ನೋಡ್ಸೋಕ್ಕೆ ಏರ್ಫೋರ್ಸಲ್ಲೇ ಇರಬೇಕು. ಆ್ಯಂಡ್ 98ಅಲ್ಲಿ ನಾನು ಫಸ್ಟ್ ಏರೋ ಇಂಡಿಯಾ ನೋಡಿದೆ ಇಲ್ಲಿ ಬೆಂಗಳೂರಲ್ಲಿ, ನಮ್ಮ ಅಮ್ಮ, ಅಪ್ಪ ಮತ್ತು ನನ್ನ ತಮ್ಮನ ಜೊತೆ. ಅಲ್ಲಿ ನೋಡಿ ಸ್ವಲ್ಪ ಲೆವರೇಜ್ ಮಿತ್ತು, ಗೊತ್ತಾಯಿತು ಫೈಟರ್ ಪ್ಲೇನ್ ನೋಡ್ಸೋಕ್ಕೆ ಏನೇನು ಮಾಡಬೇಕು, ಒಂದು ರೋಡ್ ಪಾತ್ ಸಿಕ್ತು, ಲೈಕ್ ಏನೇನು ಮಾಡಿಕೊಂಡು ವಾಟ್ ಇಸ್ ದ ಪಾತ್ ಟು ಫಾಲೋ ಸಿಕ್ತು. ಆ್ಯಂಡ್ 27 years later, I am here, lucky to fly in Aero India 2025 with Suryakiran Aerobatic team. ಅವತ್ತು ಸ್ಕೂಲ್ ಹುಡುಗನಾಗಿ ನೀವು ನೋಡ್ತಾ ಇದ್ರಿ, ಇವತ್ತು ನಿಮ್ಮನ್ನು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಸೇಮ್ ಮೆಸೇಜ್. ನಾನು 27 ವರ್ಷ ಮುಂಚೆ ಮಾಡಬೇಕೆಂದ್ರೆ ಐ ಆಮ್ ಶ್ಯೂರ್ ಆಲ್ ಆಫ್ ಯು, ನಾಟ್ ಓನ್ಲಿ ಫೈಟರ್ ಫ್ಲೈಯಿಂಗ್, ಏನೇ ಇದ್ರೂ ನಿಮ್ಮ ಏಮ್ ಲೈಫಲ್ಲಿ ನೀವು ಯು ಕ್ಯಾನ್ ಅಚೀವ್ ಇಟ್ ಇಫ್ ಯು ಹ್ಯಾವ್ ದ ಡೆಡಿಕೇಶನ್ ಆ್ಯಂಡ್ ದ ಹಾರ್ಡ್ ವರ್ಕ್ ಫಾರ್ ಇಟ್. ಇದು ಪ್ರಾಬಬ್ಲಿ ಸಿಲ್ಲಿ ಅನ್ನಿಸ್ಬೋದು ನಿಮಗೆ. ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೊಂದು ಆಸೆ ಇರುತ್ತೆ, ನಾವು ಏರ್ಕ್ರಾಫ್ಟಲ್ಲಿ ಪ್ಲೇನಲ್ಲಿ ಹೋಗ್ತಿರೋ ನಮ್ಮ ಮನೆ ನೋಡಬೇಕು ಅಂತ. ಆ ಥರ ನಿಮ್ಗೆ ಯಾವಾಗಾದರೂ ಈ ಫ್ಲೈಟನ್ನು ಅಥವಾ ಈ ಏರ್ಕ್ರಾಫ್ಟನ್ನು ಓಡಿಸುವಾಗ ಅನಿಸಿದೆಯಾ? ಸರ್, ಈ ಏರ್ಕ್ರಾಫ್ಟ್ ಓಡಿಸೋವಾಗ ನೀವು ಇವತ್ತು ಡಿಸ್ಪ್ಲೇ ನೋಡಿದರೆ ನಾವು 9 ಏರ್ಕ್ರಾಫ್ಟ್ ಏರೋಬ್ಯಾಟಿಕ್ ಟೀಮು, ಡಿಸ್ಪ್ಲೇ ಟೀಮು. ಸೊ ನಾವು ಅದು 25 ನಿಮಿಷದಲ್ಲಿ ಇಟ್ ಈಸ್ ಇಂಟೆನ್ಸ್ 9 ಏರ್ಕ್ರಾಫ್ಟ್ ಫಾರ್ಮೇಷನ್ ಏರೋಬ್ಯಾಟಿಕ್ಸ್. ಅದರಲ್ಲಿ ದರ್ ಇಸ್ ಅ ಲಾಟ್ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೈಂಡ್ ಆನ್ ಪರೇಡ್. ಆ ಡಿಸ್ಪ್ಲೇ ಮಾಡೋಕ್ಕೆ ಆ ಟೈಮಲ್ಲಿ ದೇರ್ ಇಸ್ ನೋ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ದೇರ್ ಇಸ್ ನೋ ಮೈಂಡ್ಗೆ ಇದು ಮಾಡ್ಬೋದು ಅದು ಮಾಡ್ಬೋದು. ನಮ್ಮ ಲೈನ್ ಆಫ್ ಪ್ರೊಫೆಷನ್ ಹಂಗೆ, ಯು ಕ್ಯಾನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ಎಲ್ಲ ಮುಗಿದ್ಮೇಲೆ ಒಂದು ಅನ್ಸುತ್ತೆ, ನಾನು ಮನೆ ಮೇಲೆ ಹೋಗಿರ್ಬೋದು ಅಂತ. ಅದನ್ನು ನಾನು ಅಂದ್ಕೊಂಡಿರಲ್ಲ, ಇರ್ತಾರೆ ಮನೇಲಿ ಇರ್ತಾರೆ, ಅವ್ರು ಹೇಳಿರ್ಬೋದು ಇವತ್ತು ನಿಮ್ಮನ್ನು ನೋಡಿದೆ ಮೇಲೆ ಅಂತ. ಸೊ ಅದೇ ಸಾಕು, ಅದರಲ್ಲೇ ನಮ್ಗೆ ತೃಪ್ತಿ ಬರ್ತದೆ. ಹೌದು, ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಒಂದು ಮೆಸೇಜ್ ಕೊಟ್ರಿ, ನಾವು ಅಂದ್ಕೊಂಡಿದ್ದನ್ನು ನಾವು ಸಾಧಿಸ್ಬೋದು ಅಂತ. ಸೂರ್ಯ ಕಿರಣ್ ಈ ರೀತಿ ಪ್ರತಿ ದೇಶಕ್ಕೆ ಹೋದಾಗಲೂ ಕೂಡ ಅವ್ರಿಗೊಂದು ಸರಿ ಹೊಸ ಚಿಲುಮೆನ ಕೊಟ್ಬಿಟ್ಟು ಬರುತ್ತೆ. ಬೇರೆ ಬೇರೆ ದೇಶದಲ್ಲೂ ಕೂಡ ನಿಮ್ಮ ಏರ್ಫೋರ್ಸ್ನಲ್ಲಿ ಫ್ರೆಂಡ್ಸ್ ಇರ್ತಾರೆ. ಅವರು ಸೂರ್ಯ ಕಿರಣ್ ಬಗ್ಗೆ ಏನು ಹೇಳ್ತಾರೆ? ಸರ್, ಆ್ಯಕ್ಚುಲಿ ನಾನು ಟೀಮ್ ಇದ್ದಾಗಿಂದ ನಾನು ಇನ್ನೂ ಸೂರ್ಯಕಿರಣ್ ಟೀಮ್ ಜೊತೆ ಹೊರಗೋಗಿಲ್ಲ. ಸೊ ಅದ್ರ ಬಗ್ಗೆ ಐ ವಿಲ್ ನಾಟ್ ಬಿ ಏಬಲ್ ಟು ಕಮೆಂಟ್, ಸಾರಿ. ಜೊತೆಗೆ ಸರ್, ಒಂದು ಸಣ್ಣ ಪುಟ್ಟ ಟೆಕ್ನಿಕಲ್ ಆಸ್ಪೆಕ್ಟ್ ಅಂತ ನೋಡಿದಾಗ ಎಷ್ಟು ಸ್ಪೀಡಿಗೆ ಹೋಗುತ್ತೆ, ಆಮೇಲೆ ಆ ಸ್ಪೀಡಲ್ಲಿ ಇರುವಾಗ ನಿಮಗೆ ಆ ಏರ್ ಡಿಸ್ಟರ್ಬೆನ್ಸ್ ಗೊತ್ತಾಗುತ್ತಾ ಅಥವಾ ಕಂಪ್ಲೀಟ್ ಏರ್ ಪ್ಯಾಕ್ ಆಗಿರುತ್ತಾ? ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಈ ಕಾಕ್ಪಿಟ್ ಒಳಗಡೆ? ಸರ್, ನಮ್ಮ ಡಿಸ್ಪ್ಲೇ ಟೈಮಲ್ಲಿ ಡ್ಯೂರಿಂಗ್ ದ ಡಿಸ್ಪ್ಲೇ ನಮ್ಮ ಸ್ಪೀಡ್ ಇರುತ್ತೆ 600 to 1000 km/h. ಆ್ಯಂಡ್ ಎವ್ರಿ ಫೈಟರ್ ಏರ್ಕ್ರಾಫ್ಟ್ ಥರ ಇದು ಅಷ್ಟೇ ಹಿಡಿದು ಪ್ರೆಷರೈಸ್ಡ್ ಕ್ಯಾಬಿನ್. ನಮಗೆ ಕಾಕ್ಪಿಟ್ ಒಳಗೆ ಕೂತಿ ವಿ ಆರ್ ವೆಲ್ ಪ್ರೊಟೆಕ್ಟೆಡ್ ಆ್ಯಂಡ್ ಗಾರ್ಡೆಡ್. ನಮಗೆ ಇದೆಲ್ಲ ಗೊತ್ತಾಗಲ್ಲ. ಸರ್, ಏನಾಗುತ್ತೆ, ಕೆಲವೊಂದು ಯೂಟ್ಯೂಬ್ ವಿಡಿಯೋಗಳನ್ನು ತುಂಬ ಜನ ನೋಡ್ತಿದ್ದಾಗ ಆ ಪೈಲಟು ಸಡನ್ನಾಗಿ ಒಂದು 10 to 15 ಸೆಕೆಂಡು ಕಾನ್ಸಂಟ್ರೇಷನ್ ಕಳ್ಕೊಳ್ಳೋವಂಥದ್ದು ಇರ್ಬೋದು, ನಿದ್ದೆಗೆ ಜಾರೋ ಅಂಥದ್ದು ಇರ್ಬೋದು, ಗ್ರಾವಿಟಿ ಸಮಸ್ಯೆ ಆಗುತ್ತೆ ಅಂತ ಹೇಳಿರ್ಬೋದು. ಆ ಥರ ನಿಮಗೂ ಕೂಡ ಆಗಿದೆಯಾ? ಇಲ್ಲ ಸರ್, ಸದ್ಯ ನನಗೆ ಇವಾಗವರೆಗೂ ಇದು ಆಗಿಲ್ಲ. ಇಟ್ ಈಸ್ ಅ ಲಿಟಲ್ ಬಿಟ್ ಆಫ್ ಫಿಟ್ನೆಸ್ ಆ್ಯಂಡ್ ಏರೋಮೆಡಿಕಲ್ ಆಸ್ಪೆಕ್ಟ್ಸ್. ಅದನ್ನೆಲ್ಲ ಹೇಗೆ ನಾವು ಓವರ್ಕಮ್ ಮಾಡ್ಬೋದು ಅಂತ ನಮ್ಮ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತಾರೆ. ಸರಿ ಟೆಕ್ನಿಕ್ ಮಾಡಿದ್ರೆ ನಮಗೂ ಗ್ರೇ ಔಟ್ ಆ್ಯಂಡ್ ಬ್ಲ್ಯಾಕ್ ಔಟ್ ಫಿನಾಮಿನಾ ಎಲ್ಲ ಆಗಲ್ಲ ನಮ್ಗೆ. ಸರ್, ಥ್ಯಾಂಕ್ ಯು, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಖುಷಿ ಆಯಿತು ಸರ್. ಸೊ ಗಮನಿಸಬೇಕಾಗಿರೋ ಅಂಶ ಇಲ್ಲಿ, ಸೂರ್ಯ ಕಿರಣ್ ಪೈಲಟ್ ನಮ್ಮ ಕನ್ನಡದವರು, ನಮ್ಮ ಬೆಂಗಳೂರಿನವರು, ಇಲ್ಲಿಂದ ಕೇವಲ 4-5 ಕಿಲೋಮೀಟರ್ನಲ್ಲಿರುವಂಥ ಜೈಮಹಲ್ನವರು. ಒಂದು ಕಾಲದಲ್ಲಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನೋಡಿದ್ದೆ, ಇವತ್ತು ನಾನು ಆ ಒಂದು ಫೈಟರ್ ಏರ್ಕ್ರಾಫ್ಟನ್ನು ಓಡಿಸ್ತಾ ಇದ್ದೀನಿ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳ ಅಂತರದಲ್ಲಿ ನೀವು ಕೂಡ ಅದನ್ನು ಮಾಡಬಹುದು ಅನ್ನೋ ಒಂದು ಉತ್ಸಾಹವನ್ನು ರಾಜ್ಯದ ಯುವಕರಿಗೆ, ಯುವ ಸಮೂಹಕ್ಕೆ ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೂರ್ಯ ಕಿರಣ್ ತಂಡದಲ್ಲಿ ಕನ್ನಡದವರು ಇದ್ದಾರೆ ಅನ್ನೋದು ಕರ್ನಾಟಕಕ್ಕೂ ಹೆಮ್ಮೆ, ಕನ್ನಡಿಗರಿಗೂ ಹೆಮ್ಮೆ. ಆ ಕನ್ನಡಿಗನ ಜೊತೆ ನಾನು ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ನೀವೇ ಮಾಡಿ ಸರ್. ನಮಸ್ಕಾರ. ನಾನು ವಿಂಗ್ ಕಮಾಂಡರ್ ಅರ್ಜುನ್ ಕೆ ಪಟೇಲ್, ಸೂರ್ಯಕಿರಣ್ 5, ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮಲ್ಲಿದ್ದೀನಿ. ಜುಲೈ 23ಇಂದ ನಾನು ಈ ಟೀಮಲ್ಲಿದ್ದೀನಿ. ಸರ್, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಂದ್ರೆ ಕನ್ನಡದವರೇ ಆಗಿರಬೇಕು. ಯಾವ ಊರು ಸರ್? ನಮ್ಮೂರು ಬೆಂಗಳೂರೇ. ನಮ್ಮ ಮನೆ ಬೆಂಗಳೂರು, ಬಾರ್ನ್ ಆ್ಯಂಡ್ ಬ್ರಾಟಪ್ ಇನ್ ಬೆಂಗಳೂರು, ನಂದಿದುರ್ಗ ರೋಡ್, ಜೈಮಾಲಲ್ಲಿ. ಓಕೆ, ಇಲ್ಲಿಂದ ತುಂಬ ದೂರ ಏನಿಲ್ಲ. ಚಿಕ್ಕ ವಯಸ್ಸಲ್ಲಿ ನಿಮಗೆ ಈ ಪೈಲಟ್ ಆಗಬೇಕು, ನಾನು ಏರ್ಫೋರ್ಸಲ್ಲಿ ಇರಬೇಕು ಅನ್ನೋ ಕನಸಿತ್ತಾ ಅಥವಾ ಅಚಾನಕ್ಕಾಗಿ ಆಯಿತಾ? ಇಲ್ಲ ಸರ್, ಚಿಕ್ಕವನಿಂದ ನಾನು ಫೈಟರ್ ಪ್ಲೇನ್ ಓಡಿಸ್ಬೇಕು ಅಂತ ಆಸೆ ಇತ್ತು. ಆಮೇಲೆ ದೊಡ್ಡವನು ಆಗ್ತಾ ಗೊತ್ತಾಯಿತು ಫೈಟರ್ ಪ್ಲೇನ್ ನೋಡ್ಸೋಕ್ಕೆ ಏರ್ಫೋರ್ಸಲ್ಲೇ ಇರಬೇಕು. ಆ್ಯಂಡ್ 98ಅಲ್ಲಿ ನಾನು ಫಸ್ಟ್ ಏರೋ ಇಂಡಿಯಾ ನೋಡಿದೆ ಇಲ್ಲಿ ಬೆಂಗಳೂರಲ್ಲಿ, ನಮ್ಮ ಅಮ್ಮ, ಅಪ್ಪ ಮತ್ತು ನನ್ನ ತಮ್ಮನ ಜೊತೆ. ಅಲ್ಲಿ ನೋಡಿ ಸ್ವಲ್ಪ ಲೆವರೇಜ್ ಮಿತ್ತು, ಗೊತ್ತಾಯಿತು ಫೈಟರ್ ಪ್ಲೇನ್ ನೋಡ್ಸೋಕ್ಕೆ ಏನೇನು ಮಾಡಬೇಕು, ಒಂದು ರೋಡ್ ಪಾತ್ ಸಿಕ್ತು, ಲೈಕ್ ಏನೇನು ಮಾಡಿಕೊಂಡು ವಾಟ್ ಇಸ್ ದ ಪಾತ್ ಟು ಫಾಲೋ ಸಿಕ್ತು. ಆ್ಯಂಡ್
27 years later, I'm here, lucky to fly in Aero India 2025 with Surya Kiran Aerobatic team. ಅವತ್ತು ಸ್ಕೂಲ್ ಹುಡುಗನಾಗಿ ನೀವು ನೋಡ್ತಾ ಇದ್ರಿ, ಇವತ್ತು ನಿಮ್ಮನ್ನ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಸೇಮ್ ಮೆಸೇಜ್. ನಾನು 27 ವರ್ಷ ಮುಂಚೆ ಮಾಡಬೇಕೆಂದ್ರೆ ಐ ಆಮ್ ಶ್ಯೂರ್ ಆಲ್ ಆಫ್ ಯು, ನಾಟ್ ಓನ್ಲಿ ಫೈಟರ್ ಫ್ಲೈಯಿಂಗ್, ಏನೇ ಇದ್ರೂ ನಿಮ್ಮ ಏಮ್ ಲೈಫಲ್ಲಿ ನೀವು ಯು ಕ್ಯಾನ್ ಅಚೀವ್ ಇಟ್ ಇಫ್ ಯು ಹ್ಯಾವ್ ದ ಡೆಡಿಕೇಶನ್ ಆ್ಯಂಡ್ ದ ಹಾರ್ಡ್ ವರ್ಕ್ ಫಾರ್ ಇಟ್. ಸರ್, ಇದು ಪ್ರಾಬಬ್ಲಿ ಸಿಲ್ಲಿ ಅನ್ನಿಸ್ಬೋದು ನಿಮಗೆ. ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೊಂದು ಆಸೆ ಇರುತ್ತೆ, ನಾವು ಏರ್ಕ್ರಾಫ್ಟಲ್ಲಿ ಪ್ಲೇನಲ್ಲಿ ಹೋಗ್ತಿರೋ ನಮ್ಮ ಮನೆ ನೋಡಬೇಕು ಅಂತ. ಆ ಥರ ನಿಮ್ಗೆ ಯಾವಾಗಾದರೂ ಈ ಫ್ಲೈಟನ್ನು ಅಥವಾ ಈ ಏರ್ಕ್ರಾಫ್ಟನ್ನು ಓಡಿಸುವಾಗ ಅನಿಸಿದ್ಯಾ? ಸರ್, ಈ ಏರ್ಕ್ರಾಫ್ಟ್ ಓಡಿಸೋವಾಗ ನೀವು ಇವತ್ತು ಡಿಸ್ಪ್ಲೇ ನೋಡಿದರೆ ನಾವು 9 ಏರ್ಕ್ರಾಫ್ಟ್ ಏರೋಬ್ಯಾಟಿಕ್ ಟೀಮು, ಡಿಸ್ಪ್ಲೇ ಟೀಮು. ಸೊ ನಾವು ಅದು 25 ನಿಮಿಷದಲ್ಲಿ ಇಟ್ ಈಸ್ ಇಂಟೆನ್ಸ್ 9 ಏರ್ಕ್ರಾಫ್ಟ್ ಫಾರ್ಮೇಷನ್ ಏರೋಬ್ಯಾಟಿಕ್ಸ್. ಅದರಲ್ಲಿ ದರ್ ಇಸ್ ಅ ಲಾಟ್ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೈಂಡ್ ಆನ್ ಪರೇಡ್ ಆ ಡಿಸ್ಪ್ಲೇ ಮಾಡೋಕ್ಕೆ. ಆ ಟೈಮಲ್ಲಿ ದೇರ್ ಇಸ್ ನೋ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ದೇರ್ ಇಸ್ ನೋ ಮೈಂಡ್ಗೆ ಇದು ಮಾಡ್ಬೋದು ಅದು ಮಾಡ್ಬೋದು. ನಮ್ಮ ಲೈನ್ ಆಫ್ ಪ್ರೊಫೆಷನ್ ಹಂಗೆ, ಯು ಕ್ಯಾನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ಎಲ್ಲ ಮುಗಿದ್ಮೇಲೆ ಒಂದು ಅನ್ಸುತ್ತೆ, ನಾನು ಮನೆ ಮೇಲೆ ಹೋಗಿರ್ಬೋದು ಅಂತ. ಅದನ್ನು ನಾನು ಅಂದ್ಕೊಂಡಿರಲ್ಲ, ಇರ್ತಾರೆ ಮನೇಲಿ ಇರ್ತಾರೆ, ಅವ್ರು ಹೇಳಿದ್ರು ಇವತ್ತು ನಿಮ್ಮನ್ನು ನೋಡಿದೆ ಮೇಲೆ ಅಂತ. ಸೊ ಅದೇ ಸಾಕು, ಅದರಲ್ಲೇ ನಮ್ಗೆ ತೃಪ್ತಿ ಬರ್ತದೆ. ಹೌದು, ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಒಂದು ಮೆಸೇಜ್ ಕೊಟ್ರಿ, ನಾವು ಅಂದ್ಕೊಂಡಿದ್ದನ್ನು ನಾವು ಸಾಧಿಸ್ಬೋದು ಅಂತ. ಸೂರ್ಯ ಕಿರಣ್ ಈ ರೀತಿ ಪ್ರತಿ ದೇಶಕ್ಕೆ ಹೋದಾಗಲೂ ಕೂಡ ಅವ್ರಿಗೊಂದು ಸರಿ ಹೊಸ ಚಿಲುಮೆನ ಕೊಟ್ಬಿಟ್ಟು ಬರುತ್ತೆ. ಬೇರೆ ಬೇರೆ ದೇಶದಲ್ಲೂ ಕೂಡ ನಿಮ್ಮ ಏರ್ಫೋರ್ಸ್ನಲ್ಲಿ ಫ್ರೆಂಡ್ಸ್ ಇರ್ತಾರೆ. ಅವರು ಸೂರ್ಯ ಕಿರಣ್ ಬಗ್ಗೆ ಏನು ಹೇಳ್ತಾರೆ? ಸರ್, ಆ್ಯಕ್ಚುಲಿ ನಾನು ಟೀಮ್ ಇದ್ದಾಗಿಂದ ನಾನು ಇನ್ನೂ ಸೂರ್ಯ ಕಿರಣ್ ಟೀಮ್ ಜೊತೆ ಹೊರಗೋಗಿಲ್ಲ. ಸೊ ಅದ್ರ ಬಗ್ಗೆ ಐ ವಿಲ್ ನಾಟ್ ಬಿ ಏಬಲ್ ಟು ಕಮೆಂಟ್, ಸಾರಿ. ಜೊತೆಗೆ ಸರ್, ಒಂದು ಸಣ್ಣ ಪುಟ್ಟ ಟೆಕ್ನಿಕಲ್ ಆಸ್ಪೆಕ್ಟ್ ಅಂತ ನೋಡಿದಾಗ ಎಷ್ಟು ಸ್ಪೀಡಿಗೆ ಹೋಗುತ್ತೆ, ಆಮೇಲೆ ಆ ಸ್ಪೀಡಲ್ಲಿ ಇರುವಾಗ ನಿಮಗೆ ಆ ಏರ್ ಡಿಸ್ಟರ್ಬೆನ್ಸ್ ಗೊತ್ತಾಗುತ್ತಾ ಅಥವಾ ಕಂಪ್ಲೀಟ್ ಏರ್ ಪ್ಯಾಕ್ ಆಗಿರುತ್ತಾ? ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಈ ಕಾಕ್ಪಿಟ್ ಒಳಗಡೆ? ಸರ್, ನಮ್ಮ ಡಿಸ್ಪ್ಲೇ ಟೈಮಲ್ಲಿ ಡ್ಯೂರಿಂಗ್ ದ ಡಿಸ್ಪ್ಲೇ ನಮ್ಮ ಸ್ಪೀಡ್ ಇರುತ್ತೆ 600 to 1000 km/h. ಆ್ಯಂಡ್ ಎವ್ರಿ ಫೈಟರ್ ಏರ್ಕ್ರಾಫ್ಟ್ ಥರ ಇದು ಅಷ್ಟೇ ಹಿಡಿದು ಪ್ರೆಷರೈಸ್ಡ್ ಕ್ಯಾಬಿನ್. ನಮಗೆ ಕಾಕ್ಪಿಟ್ ಒಳಗೆ ಕೂತಿ ವಿ ಆರ್ ವೆಲ್ ಪ್ರೊಟೆಕ್ಟೆಡ್ ಆ್ಯಂಡ್ ಗಾರ್ಡೆಡ್. ನಮಗೆ ಇದೆಲ್ಲ ಗೊತ್ತಾಗಲ್ಲ. ಸರ್, ಏನಾಗುತ್ತೆ, ಕೆಲವೊಂದು ಯೂಟ್ಯೂಬ್ ವಿಡಿಯೋಗಳನ್ನು ತುಂಬ ಜನ ನೋಡ್ತಿದ್ದಾಗ ಆ ಪೈಲಟು ಸಡನ್ನಾಗಿ ಒಂದು 10 ರಿಂದ 15 ಸೆಕೆಂಡು ಕಾನ್ಸಂಟ್ರೇಷನ್ ಕಳ್ಕೊಳ್ಳೋವಂಥದ್ದು ಇರ್ಬೋದು, ನಿದ್ದೆಗೆ ಜಾರೋ ಅಂಥದ್ದು ಇರ್ಬೋದು, ಗ್ರಾವಿಟಿ ಸಮಸ್ಯೆ ಆಗುತ್ತೆ ಅಂತ ಹೇಳಿರ್ಬೋದು. ಆ ಥರ ನಿಮಗೂ ಕೂಡ ಆಗಿದೆಯಾ? ಇಲ್ಲ ಸರ್, ಸದ್ಯ ನನಗೆ ಇವಾಗವರೆಗೂ ಇದು ಆಗಿಲ್ಲ. ಇಟ್ ಈಸ್ ಲಿಟಲ್ ಬಿಟ್ ಆಫ್ ಫಿಟ್ನೆಸ್ ಆ್ಯಂಡ್ ಏರೋಮೆಡಿಕಲ್ ಆಸ್ಪೆಕ್ಟ್ಸ್. ಅದನ್ನೆಲ್ಲ ಹೇಗೆ ನಾವು ಓವರ್ಕಮ್ ಮಾಡ್ಬೋದು ಅಂತ ನಮ್ಮ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತಾರೆ. ಸರಿ ಟೆಕ್ನಿಕ್ ಮಾಡಿದ್ರೆ ನಮಗೂ ಗ್ರೇ ಔಟ್ ಆ್ಯಂಡ್ ಬ್ಲ್ಯಾಕ್ ಔಟ್ ಫಿನಾಮಿನಾ ಎಲ್ಲ ಆಗಲ್ಲ ನಮ್ಗೆ. ಸರ್, ಥ್ಯಾಂಕ್ ಯು, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಖುಷಿ ಆಯಿತು ಸರ್. ಸೊ ಗಮನಿಸಬೇಕಾಗಿರೋ ಅಂಶ ಇಲ್ಲಿ, ಸೂರ್ಯ ಕಿರಣ್ ಪೈಲಟ್ ನಮ್ಮ ಕನ್ನಡದವರು, ನಮ್ಮ ಬೆಂಗಳೂರಿನವರು, ಇಲ್ಲಿಂದ ಕೇವಲ 4-5 ಕಿಲೋಮೀಟರ್ನಲ್ಲಿರುವಂಥ ಜೈಮಹಲ್ನವರು. ಒಂದು ಕಾಲದಲ್ಲಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ ನೋಡಿದ್ದೆ, ಇವತ್ತು ನಾನು ಆ ಒಂದು ಫೈಟರ್ ಏರ್ಕ್ರಾಫ್ಟನ್ನು ಓಡಿಸ್ತಾ ಇದ್ದೀನಿ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳ ಅಂತರದಲ್ಲಿ ನೀವು ಕೂಡ ಅದನ್ನು ಮಾಡಬಹುದು ಅನ್ನೋ ಒಂದು ಉತ್ಸಾಹವನ್ನು ರಾಜ್ಯದ ಯುವಕರಿಗೆ, ಯುವ ಸಮೂಹಕ್ಕೆ ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.